ಧರ್ಮಸ್ಥಳ ಪ್ರಕರಣ ಸುಪ್ರೀಂ ಆರೋಪಕ್ಕೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಎಸ್ಐಟಿ ತನಿಖೆ ನಡೆಯುವ ಅಂಶ ಸುಪ್ರೀಂ ಆದೇಶದಲ್ಲಿಲ್ಲ. ಪತ್ರಿಕಾ ಹೇಳಿಕೆ ಬಿಡುಗಡೆ ಮಾಡಿದ ಕೆವಿ ಧನಂಜಯ್. ಸುಪ್ರೀಂ ಕೋರ್ಟ್ ಹಿರಿಯ ವಕೀಲ ಕೆವಿ ಧನಂಜಯ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಧರ್ಮಸ್ಥಳ ಪ್ರಕರಣ ಸುಪ್ರೀಂ ಆರೋಪಕ್ಕೆ ಬಿಗ್ ಟ್ವಿಸ್ಟ್. ಎಸ್ಐಟಿ ತನಿಖೆ ನಡೆಯುವ ಅಂಶ ಸುಪ್ರೀಂ ಆದೇಶದಲ್ಲಿಲ್ಲ. ಪತ್ರಿಕಾ ಹೇಳಿಕೆ ಬಿಡುಗಡೆ ಮಾಡಿದ ಕೆವಿ ಧನಂಜಯ್. ಸುಪ್ರೀಂ ಕೋರ್ಟ್ ಹಿರಿಯ ವಕೀಲ ಕೆವಿ ಧನಂಜಯ್ ಸ್ಪಷ್ಟನೆ. ದೂರುದಾರನ ಅರ್ಜಿಯನ್ನ ಮೆರಿಟ್ ಆಧಾರದಲ್ಲಿ ವಜಾಗೊಳಿಸಿಲ್ಲ. ಅರ್ಜಿ ದಾಖಲಿಸಿರುವುದರಲ್ಲಿ ವಿಳಂಬದ ಅಂಶ ಆಧರಿಸಿ ಅರ್ಜಿ ವಜಾ ಆಗಿದೆ. ಚಿನ್ನಯ್ಯ ಅರ್ಜಿ ಸುಪ್ರೀಂನಲ್ಲಿ ವಜಾ ವಿಷಯ ಮುಚ್ಚಿಡಲಾಗಿದೆ ಎಂಬ ಆರೋಪ. ಈ ಅಂಶ ಪರಿಗಣಿಸದೆ ದೂರುದಾರನ ದೂರು ಆಧರಿಸಿ ಎಸ್ಐಟಿ ರಚಿಸಿದೆ ಎಂಬ ಆರೋಪ. ಈ ಆರೋಪಗಳಿಗೆ ಸುಪ್ರೀಂ ಕೋರ್ಟ್ ವಕೀಲ ಕೆವಿ ಧನಂಜಯ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಧರ್ಮಸ್ಥಳ ಪ್ರಕರಣ ಸುಪ್ರೀಂ ಆರೋಪಕ್ಕೆ ಮೆಗಾ ಟ್ವಿಸ್ಟ್. ಎಸ್ಐಟಿ ರಚನೆಯಾಗುವ ಮುನ್ನ ಸುಪ್ರೀಂ ಕೋರ್ಟ್ಗೆ ಪಿಐಎಲ್ ಅರ್ಜಿ ಸಲ್ಲಿಕೆಯಾಗಿತ್ತು. ಕೆವಿ ಧನಂಜಯ್ ಮುಖ್ಯಸ್ಥದಲ್ಲಿ ಧನಂಜಯ್ ಅವರ ನೇತೃತ್ವದಲ್ಲಿ ಆ ಅರ್ಜಿಯನ್ನ ಘನ ಸುಪ್ರೀಂ ಕೋರ್ಟ್ ವಜಾ ಮಾಡಿತ್ತು. ನೀವು ಹಣ ಮತ್ತು ಆರೋಪ ಮಾಡೋದಕ್ಕೆ ಹುನ್ನಾರ ಮಾಡಿದ್ದೀರಿ, ಹಾಗಾಗಿ ಈ ಅರ್ಜಿಯನ್ನ ವಜಾ ಮಾಡ್ತಿದ್ದೀವಿ ಅಂತ ಹೇಳಿತ್ತು ಅಂತ ಹೇಳಿ ಒಂದು ವರ್ಗ ವಾದಿಸ್ತಾ ಇತ್ತು. ಧನಂಜಯ್ ಅವರ ಅರ್ಜಿಗೆ ಯಾವುದೇ ತರಹದ ಪುರಸ್ಕಾರ ಸಿಗಲಿಲ್ಲ. ಆ ವಿಚಾರವನ್ನ ರಹಸ್ಯವಾಗಿಟ್ಟು ಸರ್ಕಾರಕ್ಕೆ ತಿಳಿಸದೆ ಎಸ್ಐಟಿ ರಚನೆ ಆಗಿದೆ ಎನ್ನುವಂಥ ಆರೋಪ ಇತ್ತು. ಆದರೆ ಕೆವಿ ಧನಂಜಯ್ ಅವೆಲ್ಲವಕ್ಕೂ ಕೂಡ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ದೂರುದಾರನ ಅರ್ಜಿಯನ್ನ ಮೆರಿಟ್ ಆಧಾರದಲ್ಲಿ ವಜಾಗೊಳಿಸಿಲ್ಲ, ಬದಲಾಗಿ ಅರ್ಜಿ ದಾಖಲಿಸಿರುವಂತಹ ಸಮಯ ಅದು ವಿಳಂಬ ಅಂತ ಹೇಳಿ ಆ ಅಂಶವನ್ನು ಆಧರಿಸಿ ಅರ್ಜಿ ವಜಾ ಆಗಿದೆ. ಚಿನ್ನಯ್ಯ ಅರ್ಜಿ ಸುಪ್ರೀಂನಲ್ಲಿ ವಜಾ ವಿಷಯ ಮುಚ್ಚಿಡಲಾಗಿದೆ ಎಂಬ ಆರೋಪವೂ ಕೂಡ ಸುಳ್ಳು. ಈ ಅಂಶ ಪರಿಗಣಿಸದೆ ದೂರುದಾರನ ದೂರು ಆಧರಿಸಿ ಎಸ್ಐಟಿ ರಚಿಸಿದೆ ಎಂಬ ಆರೋಪ. ಈ ಆರೋಪಗಳಿಗೆ ಸುಪ್ರೀಂ ಕೋರ್ಟ್ ವಕೀಲ ಕೆವಿ ಧನಂಜಯ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಅರ್ಜಿ ಸಲ್ಲಿಕೆ ವಿಳಂಬದ ಕಾರಣವನ್ನ ಮುಂದಿಟ್ಟುಕೊಂಡು ಅರ್ಜಿ ವಜಾ ಆಗಿದೆ ವಿನಃ ಹಣ ಮಾಡೋದಕ್ಕೆ ಅಥವಾ ಆರೋಪ ಹೊರಿಸೋದಕ್ಕೆ ಮಾತ್ರ ಈ ಪಿಐಎಲ್ ಬಳಕೆ ಆಗ್ತಾ ಇದೆ ಅನ್ನೋದು ಶುದ್ಧ ಸುಳ್ಳು ಅಂತ ಹೇಳಿ ಹೈಕೋರ್ಟ್ನ ವಕೀಲರಾದಂಥ ಕೆವಿ ಧನಂಜಯ್ ಅದಕ್ಕೊಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಸಾಕಷ್ಟು ಚರ್ಚೆಗೂ ಕೂಡ ಕಾರಣವಾಗಿತ್ತು. ಸುಪ್ರೀಂ ಕೋರ್ಟ್ ಅರ್ಜಿನ ಕಸದ ಬುಟ್ಟಿಗೆ ಎಸೆದಿದೆ. ಆ ವಿವರವನ್ನು ಸರ್ಕಾರಕ್ಕೆ ತಿಳಿಸದೆ, ಅದನ್ನು ರಹಸ್ಯವಾಗಿಟ್ಟುಕೊಂಡು ಸರ್ಕಾರಕ್ಕೆ ತಿಳಿಸದೆ ಎಸ್ಐಟಿ ರಚನೆ ಮಾಡಿದ್ರು. ಒಂದು ವೇಳೆ ಸುಪ್ರೀಂ ಕೋರ್ಟ್ ವಜಾ ಮಾಡಿದೆ ಅಂತ ಹೇಳಿ ಸರ್ಕಾರಕ್ಕೆ ಗೊತ್ತಾಗಿದ್ದಿದ್ದರೆ ಬಹುಶಃ ಎಸ್ಐಟಿ ರಚನೆ ಆಗ್ತಿರಲಿಲ್ಲ ಅಂತ ಹೇಳಿ ಸಾಕಷ್ಟು ರೀತಿಯಲ್ಲೂ ಕೂಡ ಚರ್ಚೆಗೆ ಕಾರಣವಾಗಿತ್ತು. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಸ್ವತಃ ಕೆವಿ ಧನಂಜಯ್ ಅವರೇ ಸ್ಪಷ್ಟೀಕರಣ ಕೊಟ್ಟಿರುವಂತಹದ್ದು. ಅರ್ಜಿ ವಿಳಂಬದ ಕಾರಣ ವಜಾ ಆಗಿದೆ. ಸೊ ಆರೋಪ ಬಂದಿರುವಂತೆ ಅದು ನಡೆದಿಲ್ಲ, ನಮ್ಮ ಮೇಲೆ ಸುಳ್ಳಾರೋಪಗಳನ್ನು ಮಾಡಲಾಗ್ತಾ ಇದೆ ಅಂತ ಹೇಳಿ ಕೆವಿ ಧನಂಜಯ್ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.